ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡುವುದಿಲ್ಲ, ಕಾಂಗ್ರೆಸ್ಗೆ ನಾನು ಎಂದಿಗೂ ಹೋಗೋದಿಲ್ಲ ಅಂತ ಸುಮಲತಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಲತಾ ಅವರ ನಿರ್ಧಾರ ಏನು ಅನ್ನೋದು ಇಲ್ಲಿವರೆಗೂ ಕೂಡ ಕುತೂಹಲ ಕೆರಳಿಸಿತ್ತು. ಇವತ್ತು ನನ್ನ ತೀರ್ಮಾನವನ್ನ ಹೇಳ್ತೀನಿ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ಮಂಡ್ಯ ಲೋಕಸಭೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ. ಬಿಜೆಪಿಗೆ ಬೆಂಬಲ ಘೋಷಿಸಿದ್ದಾರೆ ಸಂಸದೆ ಸುಮಲತಾ. ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಹೋಗೋದಿಲ್ಲ. ಅಧಿಕಾರಕ್ಕೆ ಅಂಟಿಕೊಂಡು ಕೂರುವ ಆಸೆ ಕೂಡ ನನಗಿಲ್ಲ. ನೀವು ಬೇಡ ಎನ್ನುವ ಕಡೆ ನಾನು ಹೋಗೋದಕ್ಕೆ ಆಗುತ್ತಾ? ಸ್ಪರ್ಧೆ ಮಾಡೋದಕ್ಕಾಗುತ್ತಾ? ಸ್ವಾಭಿಮಾನ ಇಲ್ಲದ ಕಡೆ ನಾನು ಎಂದಿಗೂ ಕೂಡ ಹೋಗೋದಿಲ್ಲ ಅಂತ ಸುಮಲತಾ ಅವರು ತಮ್ಮ ನಿರ್ಧಾರವನ್ನ ಇವತ್ತು ಪ್ರಕಟ ಮಾಡಿದ್ದಾರೆ. ಇವತ್ತಿನ ಸಭೆಯಲ್ಲಿ ತಾವು ಬಿಜೆಪಿಗೆ ಬೆಂಬಲ ಕೊಡುವುದಾಗಿ ಮತ್ತೆ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತಲೂ ಕೂಡ, ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಕೂಡ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ ಸಂಸದೆ ಸುಮಲತಾ. ಈ ಮೂಲಕ ಬಿಜೆಪಿಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಬೇಡ ಅನ್ನುವ ಕಡೆ ನಾನು ಹೋಗೋದಕ್ಕಾಗುತ್ತಾ ಅಂತ ತಮ್ಮ ಅಭಿಮಾನಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ನನಗೆ ನಿಮ್ಮ ಬೆಂಬಲ ಸಿಕ್ಕಿದೆ, ಅಭಿಮಾನ ಸಿಕ್ಕಿದೆ. ನಾನು ಮಂಡ್ಯದ ಸೊಸೆ, ಸ್ವಾಭಿಮಾನಿಯಾಗಿದ್ದೆ. ಹಾಗಾಗಿ ಇದೇ ಸ್ವಾಭಿಮಾನವನ್ನೇ ಉಳಿಸ್ಕೊಳ್ತೀನಿ. ಸ್ವಾರ್ಥದ ರಾಜಕಾರಣವನ್ನು ಮಾಡೋದಿಲ್ಲ. ಈ ಹಿಂದೆ ನನಗೆ ಬೆಂಗಳೂರು, ಮೈಸೂರು ಸೇರಿದಂತೆ ಬೇರೆ ಬೇರೆ ಚಿಕ್ಕಬಳ್ಳಾಪುರ ಕ್ಷೇತ್ರಗಳಿಗೂ ಕೂಡ ಬಿಜೆಪಿಯಿಂದ ಆಫರ್ ಬಂದಿತ್ತು. ಹಾಗಿದ್ರೂ ಕೂಡ ನಾನು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿಲ್ಲ. ಮಂಡ್ಯದಲ್ಲೇ ನಿಲ್ತೀನಿ ಅಂತ ಹೇಳಿದ್ದೆ. ಕೊನೆಗೆ ಮಂಡ್ಯದ ಟಿಕೆಟ್ ಕೂಡ ನನಗೆ ಕೈ ತಪ್ಪಿ ಹೋಯಿತು. ಹಾಗಂತ ನಾನು ಬೇರೆ ಕ್ಷೇತ್ರಕ್ಕೆ ವಲಸೆ ಹೋಗೋದಿಲ್ಲ, ಮಂಡ್ಯದಲ್ಲೇ ಇರ್ತೀನಿ. ಆದರೆ ಈ ಬಾರಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ, ಹಿಂದೆ ಸರಿತಿದ್ದೇನೆ. ಹಾಗಂತ ನಾನು ಕಾಂಗ್ರೆಸ್ ಸೇರ್ಪಡೆ ಕೂಡ ಆಗೋದಿಲ್ಲ, ಪ್ರತ್ಯೇಕ ಸ್ಪರ್ಧೆ ಕೂಡ ಮಾಡೋದಿಲ್ಲ. ಬಿಜೆಪಿಗೆ ನಾನು ಬೆಂಬಲವನ್ನು ಸೂಚಿಸ್ತೇನೆ ಅಂತ ಸಂಸದೆ ಸುಮಲತಾ ಅವರು ತಮ್ಮ ನಿರ್ಧಾರವನ್ನು ಇವತ್ತು ತಿಳಿಸಿದ್ದಾರೆ. ಈ ಮೂಲಕ ಸಂಸದೆ ಸುಮಲತಾ ಅವರ ನಿರ್ಧಾರ ಏನು, ನಡೆ ಏನು ಅಂತ ಒಂದಷ್ಟು ಕುತೂಹಲಗಳೇನಿತ್ತು, ಆ ಎಲ್ಲ ಕುತೂಹಲಗಳು, ಪ್ರಶ್ನೆಗಳಿಗೂ ಕೂಡ ಇವತ್ತು ತೆರೆ ಬಿದ್ದಿದೆ. ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಇದ್ರು, ನಿಂತ್ರು, ಗೆದ್ರು, ಸೋದ್ರು ಮಂಡ್ಯನೇ. ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಸ್ವಾರ್ಥ ರಾಜಕಾರಣ ಮಾಡೋದು ನಾನು ಕಲ್ತಿಲ್ಲ. ಯಾಕಂದ್ರೆ ನಾನು ಒಂದು ರೀತಿಯಲ್ಲಿ ನೋಡಿ ಬೆಳೆದಿದ್ದೆ ಅಂಬರೀಷ್ ಅವರ ಚೌಕಟ್ಟಿನಲ್ಲಿ. ಅವರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಆ ಅಧಿಕಾರದಲ್ಲಿ ಅಂಟುಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರಲಿಲ್ಲ. ಅದೇ ನನಗೂ ಇವತ್ತಿನ ಒಂದು ಮಾರ್ಗದರ್ಶನ. ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಇದ್ರು, ನಿಂತ್ರು, ಗೆದ್ರು, ಸೋದ್ರು ಮಂಡ್ಯನೇ. ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಸ್ವಾರ್ಥ ರಾಜಕಾರಣ ಮಾಡೋದು ನಾನು ಕಲ್ತಿಲ್ಲ. ಯಾಕಂದ್ರೆ ನಾನು ಒಂದು ರೀತಿಯಲ್ಲಿ ನೋಡಿ ಬೆಳೆದಿದ್ದೆ ಅಂಬರೀಷ್ ಅವರ ಚೌಕಟ್ಟಿನಲ್ಲಿ. ಅವರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ಆ ಅಧಿಕಾರದಲ್ಲಿ ಅಂಟುಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರಲಿಲ್ಲ. ಅದೇ ನನಗೂ ಇವತ್ತಿನ ಒಂದು ಮಾರ್ಗದರ್ಶನ. ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಇದ್ರು, ನಿಂತ್ರು, ಗೆದ್ರು, ಸೋದ್ರು ಮಂಡ್ಯನೇ.